ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರತಿಯೊಂದು ಎಪಿಸೋಡೂ ಬಹಳ ಇಂಪಾರ್ಟೆಂಟ್. ನಾವು ಒಂದಕ್ಕೂ ಕೊಟ್ಟಾಗ ಮತ್ತೊಂದು ರಕ್ತಕ್ಕೆ ಅಡ್ಜಸ್ಟ್ ಆಗಲ್ಲ ಅದು. ಆದ್ದರಿಂದ ನಾವೇನು ಮಾಡ್ತೀವಿ, ಒಂದು ಕಾಯಿಲೆಗೆ ಒಂದು 10-15 ರೆಮಿಡಿನ ಕೊಡ್ತಾಯಿರ್ತೀವಿ. ಇದು ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಕಾರಣ ಕೆಲವರು ಏನು ಮಾಡ್ತಂದರೆ, ಇದು ನೋಡಿ ಅದು ನೋಡಿದ್ದು ಇನ್ನೇದು ಯಾಕೆ ನೋಡಬೇಕು ಅಂತ ಇದು ಮಾಡ್ಕೊತಾರೆ. ದಯವಿಟ್ಟು ಪ್ರತಿಯೊಂದು ನೋಡಿರಿ, ಪ್ರತಿಯೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಹೋಗಲಿ, ಎಲ್ರಿಗೂ ಮುಟ್ಟಲಿ. ಅವ್ರವ್ರ ರಕ್ತಕ್ಕೆ ಅವ್ರು ಅಡ್ಜಸ್ಟ್ ಆಗಲಿ. ಈಗ ಮನುಷ್ಯರಲ್ಲೂ ಸಹ ಎಷ್ಟೋ ರಕ್ತ ಡಿಫ್ರೆಂಟ್ ಇದೆ. ಈ ಒಂದು ಪ್ರಾಣಿಗಳು ಸಹ ಇದೆ. ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಆ ಫಂಕ್ಷನಲ್ಲಿ ಚಿಕನ್ನು, ಮಟನ್ನು, ಕೋಳಿ, ಮೀನು ಎಲ್ಲ ಹಾಕ್ತಾರೆ. ಇವರೇನು ಮಾಡ್ತಾರೆ, ನಮ್ಮ ಸ್ನೇಹಿತರು ಎಲ್ಲ ಚೆನ್ನಾಗಿದೆ ಅಂತ ಎಲ್ಲನೂ ತಿಂತಾರೆ. ಆದರೆ ಅದೆಲ್ಲ ಜೀನ್ಸ್ ವೇರಿಯಸ್ ಇರ್ತದೆ. ಅದು ವಿಷವಾಗಿ ಮಾರ್ಪಾಟಾಗುತ್ತೆ. ದಯವಿಟ್ಟು ಆ ಸೇವನೆ ಮಾಡಬೇಡ್ರಿ. ಒಂದನ್ನು ಸೇವನೆ ಮಾಡಿ, ಯಾವುದೋ ನಿಮ್ಮ ಇಷ್ಟ ಬಂದು ಹಾಕ್ಕೊಂಡು ಸೇವನೆ ಮಾಡಿ ಅದು ಹಾಕ್ಕೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡಬಾರ್ದು ಸ್ನೇಹಿತರೆ. ಆದ್ದರಿಂದ ನಾವು ಮಾಡೋ ಎಪಿಸೋಡುಗಳು ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರಿಗೂ ಅಡ್ಜಸ್ಟ್ ಆಗಲಿ ಅಂತ ನಾವು ಮಾಡ್ತಾಯಿದ್ದೀವಿ. ಈಗ ಈ ಅತಿಸಾರ, ವಾಂತಿ, ಬೇದಿ ಮತ್ತು ಕಾಲರಾಗೆ ನಿನ್ನೆ ಒಂದು ಕೊಟ್ಟಿದ್ವಿ, ಇವತ್ತೊಂದು ಇದು ಕೊಡ್ತಾಯಿದ್ದೀವಿ. ಈಗ ಇದು ಒಣಶುಂಠಿ ಚೂರ್ಣ ಒಂದು 5 ಗ್ರಾಮ್ ಎತ್ಕೊಳ್ಳಿ. ಒಂದು ದೊಡ್ಡ ಗ್ಲಾಸು ತಿಳಿ ಮಜ್ಜಿಗೆ ಎತ್ಕೊಳ್ಳಿ. ಸೈಂಧವ ಒಂದು 12 ಗ್ರಾಮು, ತಪ್ಪಾಯಿತು, 6.25 ಗ್ರಾಮು ಸೈಂಧವ ಹಾಕಿ, ಒಂದು 5 ಗ್ರಾಮಷ್ಟು ಒಣಶುಂಠಿ ಚೂರ್ಣ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಪ್ರತಿನಿತ್ಯ 2 ಸಾರಿ ಸೇವನೆ ಮಾಡ್ತಾ ಬಂದರೆ ಈ ಅತಿಸಾರ ಮತ್ತು ವಾಂತಿ, ಬೇದಿ, ಕಾಲರ ಇವೆಲ್ಲ ಹೋಗುತ್ತೆ ಸ್ನೇಹಿತರೆ. ಇದು 3-4 ದಿನಗಳು ಸೇವನೆ ಮಾಡ್ತಾ ಬಂದರೆ, ಎರಡು ಸತಿ, ದಿನಕ್ಕೆ 2 ಸತಿ ಸೇವನೆ ಮಾಡ್ತಾ ಬಂದರೆ ಅದೆಲ್ಲ ಮಾಯವಾಗುತ್ತೆ ಸ್ನೇಹಿತರೆ. ಇದೆಲ್ಲ ಪ್ರತಿಯೊಂದು ನಮ್ಮ ಮನೇಲಿ ಸಿಕ್ಕುವಂಥದ್ದು. ನಾವು ಆಸ್ಪತ್ರೆಗೆ ಹೋಗಬಾರ್ದು. ಆಸ್ಪತ್ರೆಯಿಂದ ನಾನಾ ರೀತಿಯ ಯಾವುದೇ ರಾಸಾಯನಿಕ ಆಗಲಿ ಅದು ಸ್ವಲ್ಪ ಸೈಡ್ ಎಫೆಕ್ಟ್ ಇರ್ತದೆ. ಆದ್ದರಿಂದ ಆ ಸೈಡ್ ಎಫೆಕ್ಟ್ ತಪ್ಪಿಸ್ಕೋಬೇಕಂದ್ರೆ ನಾವೇನು ಮಾಡೋದು, ನಮ್ಮ ಮನೆಯಲ್ಲಿರತಕ್ಕಂಥ ವಸ್ತುಗಳನ್ನು ಉಪಯೋಗಿಸಿ ನಾವು ಅದನ್ನು ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ನೋಡಿ. ನಮಸ್ಕಾರ ಸ್ನೇಹಿತರೆ.